ಇಲ್ಲ ನಿಮಗ್ ನೆನಪು ಮಾಡ್ತೀನಿ, ನಾವು ಮಹಾಭಾರತ ಮೆಗಾ ಡಿಬೇಟ್ ಅಂತ ಬಂದ್ ಮಾಡಿದಾಗ ದರ್ಶನ್ ಅವರ ಅಭಿಮಾನಿಗಳು ಸಾಕಷ್ಟು ಜನ ಇದ್ರು. ಅವ್ರ ಆರೋಪ ಏನಿತ್ತು, ಇದು ದರ್ಶನ್ ಅವರ ಅಭಿಮಾನಿಗಳಲ್ಲ, ದರ್ಶನ್ ಅವ್ರ ಫೋಟೋ ಬಳಕೆ ಮಾಡ್ಕೊಂಡು ಹಿಂಗ್ ಕೆಟ್ಟದಾಗ ಕಾಮೆಂಟ್ ಮಾಡ್ತಿದ್ದಾರೆ. ಸ್ಟುಡಿಯೋದಿಂದ ಆಚೆ ಹೋಗ್ತಾ ಇದ್ದ ಹಾಗೆ ನಾವು ಪ್ಯಾನ್ ಕರ್ನಾಟಕ ಒಂದು ಅಭಿಯಾನ ಮಾಡ್ತೀವಿ. ದರ್ಶನ್ ಅವರ ಅಭಿಮಾನಿಗಳೇ ಹೇಳಿರೋ ಮಾತು ಸರ್ ಇದು. ಯಾರೆಲ್ಲರೂ ದರ್ಶನ್ ಅವರ ಫೋಟೋ ಬಳಕೆ ಮಾಡ್ಕೊಂಡು ಕೆಟ್ಟದಾಗ ಕಾಮೆಂಟ್ ಹಾಕ್ತಿದ್ದಾರೋ ಅವ್ರ ವಿರುದ್ಧ ಲೀಗಲ್ ಆಕ್ಷನ್ ತಗೊಳ್ಬೇಕು ಅಂತ ಹೇಳಿ ನಾವು ಸಮಾಜದಲ್ಲಿ ಅರಿವು ಮೂಡಿಸ್ತೀನಿ. ಯಾರು ಮಾಡಿದ್ರು? ದರ್ಶನ್ ಅವರ ಅಭಿಮಾನಿನೂ ಮಾಡಿಲ್ಲ, ಸುದೀಪ್ ಅವರ ಅಭಿಮಾನಿನೂ ಮಾಡಿಲ್ಲ. ಏನ್ ಮಾಡ್ಬೇಕು ಮೇಡಮ್, ಈಗ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಅದು ಪ್ರತಿಯೊಬ್ಬ ನಾಗರಿಕನ ಕರ್ತವ್ಯ ಅದು. ಈಗ ಮೊನ್ನೆ ರಮ್ಯಾ ಅವ್ರ ವಿಷಯದಲ್ಲಿ ಆತರ ಕೆಟ್ಟ ಕಾಮೆಂಟ್ಸ್ ಬಂದಾಗ ರಮ್ಯಾ ಅವರು ಫೀಲ್ಡ್ ಇಳಿದು ಹೋಗಿದ್ದಕ್ಕೆ ಅಷ್ಟು ಅದಕ್ಕೆ ಇಂಪ್ಯಾಕ್ಟ್ ಸಿಕ್ತು. ಇಂಡಿವಿಜುವಲ್ ರೆಸ್ಪಾನ್ಸ್ ಅದೇ ಈಗ ನಿಮ್ಮ ಸೋಷಿಯಲ್ ನೀವು ಕಲೆಕ್ಟ್ ಮಾಡಿದಿರಾ? ಒಂದ್ ನಿಮಿಷ ಸುಷ್ಮಾ ಈಗ ಅರೆಸ್ಟ್ ಆದಾಗ ಅದಿಷ್ಟೇ ದೊಡ್ಡದಾಗಿ ಹೊರಗಡೆ ಬರೋದಿಲ್ಲ. ಅದೇ ಒಬ್ಬ ಕಾಮನ್ ಮ್ಯಾನ್ ಕಂಪ್ಲೇಂಟ್ ಕೊಟ್ಟಿರ್ತಾನೆ ಇದ್ರ ಬಗ್ಗೆ ಎಲ್ಲ ಕಂಪ್ಲೇಂಟ್, ಬಟ್ ಅಷ್ಟು ಇಂಪ್ಯಾಕ್ಟ್ ಆಗಲ್ಲ ಅದು. ಅದೇ ನೀವು ಚಾನಲ್ ಇದೆಲ್ಲ ತಗೊಂಡು ರೆಕಾರ್ಡ್ ತಗೊಂಡಿದ್ರಲ್ಲ, ಅದ್ರ ಜೊತೆಗೆ ನೀವು ಒಂದು ಕಂಪ್ಲೇಂಟ್ ಲಾಂಚ್ ಮಾಡಿದ್ರೆ ಅದ್ರ ಇಂಪ್ಯಾಕ್ಟ್ ಜಾಸ್ತಿ ಇರುತ್ತೆ. ಅದು ಮಾಡಲ್ಲ. ಈ ತರದ ಕಾಮೆಂಟ್ ಗಳನ್ನ ನೋಡ್ಕೊಂಡ್ರೆ ಯಾರ ಮನೇಲಿ ಹೆಣ್ಮಕ್ಳನ್ನ ಥಿಯೇಟರ್ಗೆ ಹೋಗಿ, ಇಲ್ಲ ನಾನು ಓಪನ್ ಆಗಿ ಕೇಳ್ತೀನಿ ಸರ್, ಯಾರ ಮನೇಲಿ ಹೆಣ್ಮಕ್ಳನ್ನ ಹೋಗೋಮ್ಮ ನೀನ್ ಪರವಾಗಿಲ್ಲ, ದರ್ಶನ್ ಅವ್ರ ಫಿಲ್ಮ್ಗೆ ಹೋಗು, ಸುದೀಪ್ ಅವ್ರ ಫಿಲ್ಮ್ಗೆ ಹೋಗು, ಅವ್ರ ಅಭಿಮಾನಿಗಳೆಲ್ಲ ಬಹಳ ಸಭ್ಯರಾಗಿ ವರ್ತನೆ ಮಾಡೋರು, ಯಾರ ಮನೇಲಿ ಧೈರ್ಯ ಬರುತ್ತೆ ಸರ್? ಇಂಥ ಪುಂಡ ಪೋಖ್ರಿಗಳೆಲ್ಲ ಥಿಯೇಟರ್ಗೆ ಬರ್ತಾರೆ ಅನ್ನೋ ಭಯ ಇರಲ್ವಾ ಮನೇಲಿ? ಖಂಡಿತವಾಗ್ಲು ಅದು ಒಂದು ರೀತಿಲಿ ಒಂದಿದೆ. ಯಾಕಂದ್ರೆ ಹಿಂದೆ ನೋಡಿ ಡಾಕ್ಟರ್ ರಾಜ್ಕುಮಾರ್ ಅವ್ರ ಕಾಲದಿಂದ ಹೇಳಿದ್ರು, ಆವಾಗಿಂದಾನು ಕೂಡ ವಿಷ್ಣುವರ್ಧನ್ ಅವ್ರ ಪಿಕ್ಚರ್ ಆಗ್ಬೋದು, ಅಂಬರೀಶ್ ಅವ್ರ ಪಿಕ್ಚರ್ ಆಗ್ಬೋದು, ಶಂಕರ್ನಾಗ್ ಪಿಕ್ಚರ್ ಆಗ್ಬೋದು, ಆ ಅಭಿಮಾನಿಗಳು ಮತ್ತು ಇವತ್ತು ಇರ್ತಕ್ಕಂಥ ಕಾಲಘಟ್ಟದ ಅಭಿಮಾನಿಗಳಿಗೆ ಬಹಳ ವ್ಯತ್ಯಾಸ ಇದೆ. ಯಾಕಂದ್ರೆ ಅವತ್ತು ತನ್ನ ನೆಚ್ಚಿನ ನಟ ಅಂದ್ರೆ ಯಾರೇ ಆಗ್ಲಿ, ಬಟ್ ಅವತ್ತು ವಿಷ್ಣುವರ್ಧನ್ ಫ್ಯಾನ್ಸ್ ಇದ್ರು, ರಾಜ್ಕುಮಾರ್ ಫ್ಯಾನ್ಸ್, ಅದಕ್ಕಿಂತ ದೊಡ್ಡ ಮಟ್ಟದ ಫ್ಯಾನ್ಸ್ ನಾವು ನೋಡಿಲ್ಲ. ಬಟ್ ಅವತ್ತು ಪ್ರಾಣ ಯಾವ ತರ ಪ್ರಾಣ ಕೊಡೋರು, ತನ್ನ ನಟನಿಗೆ ಒಳ್ಳೇದಾಗ್ಲಿ, ಕನ್ನಡ ಚಿತ್ರರಂಗಕ್ಕೆ ಒಳ್ಳೇದಾಗ್ಲಿ, ಪೂಜೆ ಪುರಸ್ಕಾರ ಮಾಡುವ ಮುಖಾಂತರ, ರಕ್ತದಾನ ಮಾಡುವ ಮುಖಾಂತರ ಜನತೆಗೆ ಪಬ್ಲಿಕ್ಗೆ ಒಂದು ಒಳ್ಳೆ ರೀತಿಯಲ್ಲಿ ಒಳ್ಳೆ ಮೆಸೇಜ್ ಕೊಟ್ಟು ತನ್ನ ಅಭಿಮಾನ ತೋರಿಸ್ಕೊಳ್ಳೋದು. ಬಟ್ ಇದಕ್ಕೋಸ್ಕರ ತಾವು ಒಂದು 5 ನಿಮಿಷ ಟೈಮ್ ಸ್ಪೆಂಡ್ ಮಾಡಿ ನಡೀತಾ ಇದೆ. ಬಟ್ ಏನಂದ್ರೆ ನಾನು ಹೇಳುದು ತುಂಬಾನೇ ಅತಿರೇಕ ಹೋಗ್ಬಾರ್ದು. ಆ ಅಭಿಮಾನ ತನ್ನ ಮನೆಗೆ, ತನ್ನ ತಂದೆ ತಾಯಿಗಳಿಗೆ ತೋರಿಸ್ಲಿ ನಾಳದು ಅವಾಗ. ಬಟ್ ಅಭಿಮಾನ ನಟ ನಮಗೂ ಎಷ್ಟೋ ಜನ ರಾಜ್ಕುಮಾರ್ ಅವರ ಅಭಿಮಾನಿ, ಅಂಬರೀಶ್, ವಿಷ್ಣು ಎಲ್ಲರ ಅಭಿಮಾನಿಗಳೇ, ಕನ್ನಡ ಚಿತ್ರರಂಗದ ಅಭಿಮಾನಿಗಳಾಗಬೇಕು. ಈ ಚಿತ್ರರಂಗಕ್ಕೆ ಒಳ್ಳೇದಾಗಬೇಕು ಅನ್ನೋ ನಿಮ್ಮ ಇದಕ್ಕೆ ಬಹಳ ನಾನು ಧನ್ಯವಾದ ಹೇಳ್ತೀನಿ. ಮತ್ತೆಲ್ಲ ರೆಕಾರ್ಡ್ಸ್ ಕಲೆಕ್ಟ್ ಮಾಡಿದ್ರೆ ಅದಕ್ಕೂ ಕೂಡ ಅಭಿನಂದನೆ ಹೇಳ್ತೀನಿ. ಈ ಇಷ್ಟೇ ಕೆಲಸನ ನೀವು ಆಸ್ ಎ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಇಟ್ಕೊಂಡು ನಿಮ್ಮ ಚಾನಲ್ ಇಂದ ಸೈಬರ್ ಕ್ರೈಮ್ಗೆ ಹೋಗಿ ಒಂದು ಕಂಪ್ಲೇಂಟ್ ಕೊಟ್ರೆ ಬಹಳ ಇಂಪ್ಯಾಕ್ಟ್ ಇರುತ್ತೆ. ಇಡೀ ಕರ್ನಾಟಕ ಖಂಡಿತ. ಮೇಡಮ್ ಒಂದ್ ನಿಮಿಷ ಅವಕಾಶ ಮಾಡ್ಕೊಡಿ. ಈಗ ನೀವು ಮಾಧ್ಯಮದ ಜವಾಬ್ದಾರಿ ಬಗ್ಗೆ ನೀವು ಮಾತಾಡಿದ್ರಿ, ಬಹಳ ಸಂತೋಷ. ಇದು ಮಾಡ್ತಾ ಇರೋದು ತುಂಬಾ ಅವೇರ್ನೆಸ್ ಕಾರ್ಯಕ್ರಮ ಚೆನ್ನಾಗಿದೆ. ಆದ್ರೆ ನಂದು ಇನ್ನೊಂದು ಪ್ರಶ್ನೆ, ಕೆಲವರು ಸಿಕ್ಕಾಕೊಂಡ್ರಲ್ಲ, ಕೆಲವರ ಅಕೌಂಟ್ಗಳನ್ನ ಇದು ಮಾಡಿ ಪೊಲೀಸ್ನವರು ಹಿಡಿದ್ರು, ಅವ್ರನ್ನ ನೀವು ತೋರಿಸ್ಬೇಕಿತ್ತು ಅಂತ. ತೋರಿಸಿದೀವಿ ಸರ್, ಈಗಲೂ ಇದೆ. ರಿಪಬ್ಲಿಕ್ ಕನ್ನಡ ಸೇರಿದಂತೆ ಕನ್ನಡದ ಎಲ್ಲಾ ಮಾಧ್ಯಮಗಳ ಯೂಟ್ಯೂಬ್ ಚಾನೆಲ್ಗೆ ಹೋಗಿ ಯಾರೆಲ್ಲರೂ ಅರೆಸ್ಟ್ ಆಗಿದ್ರು ರಮ್ಯಾ ಅವ್ರ ವಿಚಾರದಲ್ಲಿ ಅಂತ ಬಂದಾಗ ವಿಡಿಯೋಗಳು ಸಿಗುತ್ತೆ, ತೋರಿಸ್ತಿದೀವಿ. ಬಟ್ ಇಷ್ಟು ಸಾಕಾಗ್ತಿಲ್ಲ ಅಂತ ಹೇಳಿ. ಇಲ್ಲ, ನಾವು ವಿಷ್ಣುವರ್ಧನ್ ಅವರು, ಅಂಬರೀಶ್ ಅವ್ರ ವಿಚಾರ ಪದೇ ಪ್ರಸ್ತಾಪ ಆಗ್ತಾ ಇತ್ತು. ನಾಗೇಂದ್ರ ಪ್ರಸಾದ್ ಸರ್, ತಮ್ಗೆ ಪ್ರಶ್ನೆ ನೋಡಿ, ಅವ್ರಿಗೂ ಕೂಡ ಅಭಿಮಾನಿಗಳಿದ್ರು. ಅಲ್ಲೂ ಕೂಡ ವಿಷ್ಣುವರ್ಧನ್ ಅವರ ಅಭಿಮಾನಿಗಳಿಗೆ ಅವ್ರ ಚಿತ್ರ ಯಶಸ್ವಿ ಆಗ್ಲಿ, ಅಂಬರೀಶ್ ಅವರ ಅಭಿಮಾನಿಗಳಿಗೆ ಅವ್ರ ಚಿತ್ರ ಯಶಸ್ವಿ ಆಗ್ಲಿ. ಬಟ್ ಇಷ್ಟು ಫಿಲ್ತಿ ಕಾಂಪಿಟೇಷನ್ ನಾವು ಅವಾಗ ಗಮನಿಸಲಿಲ್ಲಪ್ಪ. ಭಾಮಹರಿ ಸರ್ ಕರೆಕ್ಟ್ ಆಗಿ ಹೇಳ್ತಿದ್ರು, ಈಗ ವ್ಯತ್ಯಾಸ ಆಗಿದೆ ಅಭಿಮಾನಿಗಳ ಅಭಿಮಾನ ಪ್ರದರ್ಶನದಲ್ಲಿ. ಈ ವ್ಯತ್ಯಾಸ ಯಾಕೆ ಬಂತು ಅಂತ, ಕಾರಣ ಏನಿದೆ? ಇದು ಈ ಸೋಷಿಯಲ್ ಮೀಡಿಯಾದ ಒಂದು ದೊಡ್ಡ ಸಮಸ್ಯೆ ಅಂತ ನಾನು ಭಾವಿಸ್ತೇನೆ. ಸೋಷಿಯಲ್ ಮೀಡಿಯಾ ಆಚೆ ಇದೆ. ಇದು ಎಲ್ಲ ವಾಟ್ಸ್ಆಪ್ ಪಾರಾಟ್ಗಳು ಮೇಡಮ್, ಇವರೆಲ್ಲ ವಾಟ್ಸ್ಆಪ್ ಪಾರಾಟ್ಗಳು ಏನ್ ಮಾಡ್ತಾರೆ ಅರ್ಥ ಗೊತ್ತಿಲ್ಲ ಅವ್ರಿಗೆ. ಅದು ಮೇಡಮ್ ಬಹಳ ಹಿಂದಿನ ಸಮಯದಲ್ಲೂ ಕೂಡ ಗಲಾಟೆಗಳಿತ್ತು, ಇಲ್ಲ ಅಂತ ಹೇಳಂಗಿಲ್ಲ, ಆಗ್ಲೂ ಇತ್ತು. ಆದ್ರೆ ಈ ತರದ್ದು ಒಂದು ರೀತಿ ಒಂದು ಮಾನಸಿಕವಾಗಿ ಇನ್ನೊಬ್ಬರನ್ನ ಕುಗ್ಸುವಂತದ್ದು, ಮಾನಸಿಕವಾಗಿ ಒಂದು ಕಾಯಿಲೆ ರೀತಿಯಲ್ಲಿ, ಅದು ಕಾಯಿಲೆ ಅಂತಲೇ ಅದಕ್ಕೆ ಹೇಳ್ತಾರೆ. ನೀವು ಮಾನಸಿಕ ತಜ್ಞರನ್ನ ಕೇಳಿದ್ರೆ ಅದು ಕಾಯಿಲೆ ಅಂತ ಹೇಳ್ತಾರೆ. ಸೊ ಒಬ್ಬನ ಅಭಿಮಾನ ಇರಬೇಕು, ಬೇಡ ಅಂತಲ್ಲ. ಇನ್ನೊಬ್ಬನ ಬಗ್ಗೆ ನಿರಭಿಮಾನ ಇರಬಾರ್ದಲ್ವಾ? ಅಭಿಮಾನ ಇಲ್ಲದೆ ಇದ್ರೂ ಪರವಾಗಿಲ್ಲ, ಇನ್ನೊಬ್ಬ ಕಲಾವಿದರ ಬಗ್ಗೆ ನಿರಾಭಿಮಾನ ಇರಬಾರ್ದು ಮತ್ತು ದುರಭಿಮಾನ ಇರಬಾರ್ದು. ಇಲ್ಲಿ ಬಹಳ ಮುಖ್ಯವಾಗಿ ನಾವು ನೋಡ್ತಾ ಇರೋದು ಅದು. ಮತ್ತು ಇನ್ನೊಂದು, ಬಹಳ ಸರಳವಾಗಿ ಇವಾಗ ನಮ್ಮ ಮೊಬೈಲ್ ನಮ್ಮ ಕೈಲಿದೆ.
ನಮ್ ಕೈ ಏನೋ ಹೊಳದ ತಕ್ಷಣ ಅದಕ್ಕೊಂದು ಹಾಕ್ಬಿಡೋದು, ಒಂದು ಕೆಟ್ಟದಾಗ ಕಾಮೆಂಟ್ ಮಾಡ್ಬಿಡೋದು, ಮತ್ತೆ ಅದನ್ನ ಸಂಭಾಳಿಸ್ಕೊಳ್ಳೋ ಅಥವಾ ಅದನ್ನ ಇದು ನಾನು ತಪ್ಪು ಮಾಡಿದೆ ನಾನು ಇದು ಅನ್ನುವ ಪ್ರಜ್ಞೆ ಕೂಡ ಇರೋದಿಲ್ಲ ಅಂತಂದ್ರೆ ಇದು ಒಂದು ರೀತಿ ಸಾಮಾಜಿಕ ಪಿಡುಗಾಗಿ ಮುಂದುವರಿತಾ ಇದೆ. ಮುಂದಿನ ದಿನಗಳಲ್ಲಿ ಇದಕ್ಕೆ ಸರಿಯಾದ ಕಡಿವಾಣ ಹಾಕದೇ ಇದ್ರೆ ಖಡಾಖಂಡಿತವಾಗಿ ಒಂದು ರೋಗಿಷ್ಠ ಸಮುದಾಯದಲ್ಲಿ ಇದ್ದಂಗೆ ನಾವು ಭಾವಿಸಬಹುದು. ನಾನು ಈ ವ್ಯತ್ಯಾಸದ ಬಗ್ಗೆ ಮಾತನಾಡುವಾಗ ಸೋಷಿಯಲ್ ಮೀಡಿಯಾ ಅನ್ನೋ ಉತ್ತರ ಬರುತ್ತೆ ಸರ್. ನಾನು ಇದನ್ನ ಭಾಮಹರಿ ಸರ್ಗೂ ಕೇಳ್ತೀನಿ, ಗಣೇಶ್ ಸರ್ ನೀವು ಉತ್ತರ ಕೊಡಿ. ಆಯ್ತು, ಫ್ಯಾನ್ಗಳು ಅದರಲ್ಲಿ ಜಾಸ್ತಿ ಎಜುಕೇಶನ್ ಇಲ್ಲದೆ ಇರೋರು ಅಥವಾ ಇನ್ನೊಬ್ಬ ನಟನಿಗೆ ಹಾಮ್ ಮಾಡಬೇಕು ಅನ್ನೋ ಕೆಟ್ಟ ಮನಸ್ಥಿತಿ ಇರೋರು ಇವ್ರು ಮಾಡ್ತಿದ್ದಾರೆ, ಒಪ್ಕೊಳ್ಳೋಣ. ಬಟ್ ಇದು ವ್ಯತ್ಯಾಸ ಎಲ್ಲಿಂದ ಪ್ರಾರಂಭ ಆಯ್ತು ಅನ್ನೋದಕ್ಕೆ ನಂದೊಂದು ಚಿಕ್ಕ ಅಬ್ಸರ್ವೇಷನ್ ಸರ್, ತಪ್ಪಿದ್ರೆ ನೀವು ಕರೆಕ್ಟ್ ಮಾಡಿ ಹೇಳಿ. ನಟರು ಹಾಗೆ ಅವರ ಜೊತೆಯಲ್ಲಿರುವವರು ಕೂಡ ವೇದಿಕೆಯಲ್ಲಿ, ನಾನು ಆಗ್ಲೇ ಕೇಳಕ್ ಬಂದೆ ಪ್ರಶ್ನೆ ಅರ್ಧಕ್ಕೆ ಕಟ್ಟಾಯ್ತು, ವೇದಿಕೆಯಲ್ಲಿ ನಿಂತ್ಕೊಂಡು ಸಿನಿಮಾ ರಿಲೀಸ್ ಆಗ್ತಿರೋದನ್ನ ಯಾವ್ದೋ ಯುದ್ಧಕ್ಕೆ ಹೋಗ್ತಿದೀವಿ ಅನ್ನೋ ರೀತಿಯಲ್ಲಿ ಮಾತನಾಡೋದು, ಆ ಇಂಟೆನ್ಷನ್ ಏನೇ ಇರಬಹುದು. ಇನ್ನೊಬ್ರು ನಿಂತ್ಕೊಂಡು ದರ್ಶನ್ ಬಗ್ಗೆ ಮಾತಾಡುವವರು ಅವರು ಸಿಟಿಲಿದ್ದಾಗ, ಜೈಲಿಂದ ಹೊರಗಿದ್ದಾಗ ಊರಲ್ಲೇ ಇರ್ತಿರ್ಲಿಲ್ಲ, ಇವಾಗ ದೊಡ್ಡದಾಗಿ ಮಾತನಾಡ್ತಾರೆ ಅಂತ ಹೇಳೋದು, ಅಂದ್ರೆ ನೀವು ಪ್ರವೋಕ್ ಮಾಡ್ತಾ ಇಲ್ವಾ ಅಭಿಮಾನಿಗಳಿಗೆ? ನೀವು ಮಾಡ್ತಿರೋದು ಸಾಕಾಗ್ತಿಲ್ಲ, ಇನ್ನೂ ಚೂರು ಮಾಡಿ ಅಂತ ಹೇಳಿ ಪ್ರವೋಕ್ ಮಾಡ್ದಂಗಲ್ವಾ ಸರ್ ಇವೆಲ್ಲ? ಯಾಕಂದ್ರೆ ಇವತ್ತು ಯಾಕಂದ್ರೆ ದರ್ಶನ್ ಅವರು ಒಳಗೆ ಇದ್ದಿದ್ದಾರೆ, ಕಾನೂನಾತ್ಮಕವಾಗಿ ಒಳಗೆ ಏನಿದೆ ಬಟ್ ಅದು ಬರಲಿ. ಬಟ್ ಅವರು ನೀಡತಕ್ಕಂತ ಹೇಳಿಕೆ ಅದು ನಾವು ತಪ್ಪಾಗಿ ಗ್ರಹಿಸು ಕೂಡ ಮಾಡಬಾರ್ದು. ನಾವು ಅದು ಒಳ್ಳೆ ರೀತಿಯಲ್ಲಿ ಕೇಳಿಸ್ಕೊಂಡ್ರೆ ಒಳ್ಳೆ ರೀತಿಯಲ್ಲಿ ಅನ್ಸುತ್ತೆ. ಯಾವ ಯುದ್ಧಕ್ಕೆ ಎಲ್ಲ ಬನ್ನಿ, ಯುದ್ಧದ ತರ ಬನ್ನಿ ಸಿನಿಮಾ ನೋಡ್ಲಿ ಅಂತಾನೂ ಹೇಳ್ಬೋದು. ನಾಳೆ ಅದು ತಪ್ಪಾಗಿ ಗ್ರಹಿಸೋದು ಇವತ್ತದಕ್ಕೆ ಸುದೀಪ್ ಕ್ಲಾರಿಟಿ ಕೊಟ್ಟಿದ್ದಾರೆ. ಅದೇ ಅಭಿಮಾನಿಗಳು ಹೇಳ್ಬೋದು, ಅಂದ್ರೆ ನೋಡಿ ಅಂತ ಹೇಳಿ ಹೇಳ್ಬೋದು. ಮೇಡಮ್, ಈಗ ಸುಮ್ನೆ ಸೋಷಿಯಲ್ ಮೀಡಿಯಾದಲ್ಲಿ ಕಾಮೆಂಟ್ ಮಾಡಕ್ಕೆ ಫ್ಯಾನ್ಸ್ ಆಗ್ಬಿಟ್ಟಿದ್ದಾರೆ ಹೊರತು ತಮ್ಮ ನಟನ ಈ ಮಾತನ್ನ ಅರ್ಧ ಒಪ್ತೀನಿ ಅರ್ಧ ಒಪ್ಪಲ್ಲ. ಸೋಷಿಯಲ್ ಮೀಡಿಯಾಕ್ಕೆ ಮಾತ್ರ ಸೀಮಿತವಾಗಿಲ್ಲ ಈ ಅನಿಷ್ಟ ರೋಗ, ಸೋಷಿಯಲ್ ಮೀಡಿಯಾದ ಆಚೆ ಕೂಡ ಇದೆ. ನೀವು ಕೇಳಿಸ್ಕೊಳ್ತಿದಿರೋ ಇಲ್ಲೋ ಗೊತ್ತಿಲ್ಲ. ಸುದೀಪ್ ಅವ್ರು ಹೋದ ಸಂದರ್ಭದಲ್ಲಿ ಆ ಕ್ರೌಡ್ ಹತ್ರ ಮೈಕ್ ಎಂತೆಂತ ಮಾತು ಬರುತ್ತೆ. ದರ್ಶನ್ ಅವ್ರು ಬಂದ ಸಂದರ್ಭದಲ್ಲಿ ಅಥವಾ ಅವ್ರ ಪತ್ನಿ ಬಂದ ಸಂದರ್ಭದಲ್ಲಿ ಅಲ್ಲಿ ಸೇರಿರೋ ಜನರ ಹತ್ರ ಮೈಕ್ ಹಿಡಿದ್ರೆ ಎಂತೆಂತ ಮಾತು ಬರುತ್ತೆ. ಮೊದಲೆಲ್ಲ ಏನಿತ್ತು ಮೇಡಮ್, ಸೋಷಿಯಲ್ ಮೀಡಿಯಾ ಬರಕ್ ಮೊದಲು ಎಲ್ಲಾ ಫ್ಯಾನ್ಗಳನ್ನು ತಮ್ಮ ನಟನ ಸಿನಿಮಾವನ್ನ ಗೆಲ್ಸಿ ಪ್ರೂವ್ ಮಾಡೋ ತರ ಇದ್ರು. ಕೇಳ್ತೀನಿ ಸರ್, ಗಣೇಶ ಕೇಳ್ತೀನಿ ಪ್ರಶ್ನೆ. ಯಾವತ್ತಾದ್ರೂ ವಿಷ್ಣುವರ್ಧನ್ ಅಥವಾ ಅಂಬರೀಶ್ ಅವರ ಬಾಯಲ್ಲಿ ಅಥವಾ ವಿಷ್ಣುವರ್ಧನ್ ಅವರ ಪತ್ನಿ ಅಥವಾ ಅಂಬರೀಶ್ ಅವರ ಪತ್ನಿ ಬಾಯಲ್ಲಿ ಇವ್ರು ಆಚೆ ಇರುವಾಗ ಈ ತರ ಮಾತಾಡದೇ ಇರೋರು ಅವ್ರು ಎಲ್ಲಿರ್ತಿದ್ರು ಅಂತಲೇ ಗೊತ್ತಾಗಿರ್ಲಿಲ್ಲ, ಈಗ ಬಂದ್ ಮಾತನಾಡ್ತಾರೆ ಅಂತನಾಗ್ಲಿ, ಅಥವಾ ಈಗ ಒಂದು ಗ್ರೂಪ್ ರೆಡಿ ಆಗಿದೆ ಸಿನಿಮಾವನ್ನ ಮಟ್ಟ ಹಾಕ್ಲಿಕ್ಕೆ, ಅದ್ರ ವಿರುದ್ಧ ನೀವು ಸಹಿಸಿ, ಇಲ್ಲ ಅಂದ್ರೆ ಅವ್ರು ಯಾವ ಭಾಷೆಯಲ್ಲಿ ಅರ್ಥ ಮಾಡಿಸ್ಬೇಕು ಆ ಭಾಷೆಯಲ್ಲಿ ಉತ್ತರ ಕೊಡಿ ಅಂತ ಹೇಳಿ ಸುದೀಪ್ ಅವ್ರು ಹೇಳ್ದಂಗಾಗ್ಲಿ ಯಾರಾದ್ರೂ ಹಿಂದೆ ಮಾತನಾಡ್ತಿದ್ರ? ಒಬ್ಬ ನಟನಿಗೆ, ನಟನ ಪತ್ನಿಗೆ, ನಟಿಗೆ, ನಿರ್ಮಾಪಕರಿಗೆ ಒಂದು ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಅವರಿಗಿಲ್ವಾ ಸರ್? ಇದು ನಾನು ಹಿಂಗೆ ವೇದಿಕೆಯಲ್ಲಿ ನಿಂತ್ಕೊಂಡು ಮಾತನಾಡಿದ್ರೆ ನನ್ನ ಅಭಿಮಾನಿಗಳಿಗೆ ಯಾವ ರೀತಿ ಮೆಸೇಜ್ ಹೋಗುತ್ತೆ? ಅಷ್ಟು ದೊಡ್ಡ ಸರ್ ಗೊತ್ತಾಗದೆ ಇರೋಷ್ಟು. ಅದೇ ಮೇಡಮ್, ಈಗ ಒಂದ್ ನಿಮಿಷ ಈಗ ನೀವ್ ಹೇಳಿದ್ರಿ ಅಂಬರೀಶ್ ಅವರು ವಿಷ್ಣುವರ್ಧನ್ ಅವ್ರ ಪತ್ನಿ ಮಾತಾಡ್ತಾರಂತ. ಅಂಬರೀಶ್ ಅವರು ವಿಷ್ಣು ಯಾವ ಜೈಲ್ಗೂ ಹೋಗಿರ್ಲಿಲ್ಲ, ಅವ್ರ ಜೈಲಲ್ಲಿ ಇಲ್ವಲ್ಲ ಮಾತಾಡಕ್ಕೆ. ಯಾರು ಮಾತಾಡ್ತಾರೆ? ಎಕ್ಸ್ಕ್ಯೂಸ್ ಅಲ್ಲ ಮೇಡಮ್, ನಾಟ್ ಎಕ್ಸ್ಕ್ಯೂಸ್ ಹೇಳ್ತಾರೆ. ನೀವು ಕೇಳೋದಕ್ಕೆ ಕೇಳ್ತಾ ಇದೀನಿ ನಾನು ಮೇಡಮ್. ಅದು ನಾನು ಹೇಳ್ತಾ ಇರೋದು ಕನ್ಕ್ಲೂಷನ್ ಮಾಡಕ್ ನನಗೆ ಮೊದಲೆಲ್ಲ ಮೇಡಮ್ ಆಮೇಲೆ ಅವತ್ತಿನ ಪರಿಸ್ಥಿತಿಗಳು ಸಂದರ್ಭಗಳು ಬೇರೆ ಇದ್ವು ಮೇಡಮ್. ಇವತ್ತಿನ ಪರಿಸ್ಥಿತಿ ಸಂದರ್ಭಗಳು ಸೋಷಿಯಲ್ ಇದರಲ್ಲಿ ತುಂಬಾ ಬೇರೆ ಇದೆ. ಯಾಕೆಂದ್ರೆ ಕನ್ನಡ ಸಿನಿಮಾಗೆ ಹೇಳ್ತೀನಿ ನಿಮ್ಗೆ ಸಿಂಪಲ್ ಪ್ರಶ್ನೆ, ಯಾಕೆ ಬೇರೆ ಆಗ್ಬೇಕು? ಆಗ್ಲೂ ಸಿನಿಮಾ ಅಲ್ಲ, ಬೇರೆ ಆಗ್ಬಿಟ್ಟಿದೆ. ಆಗ್ಲೂ ಮನರಂಜನೆ, ಈಗ್ಲೂ ಮನರಂಜನೆ, ನಾಡಿನ ಸಂಸ್ಕೃತಿಯ ಪ್ರತಿಬಿಂಬಕ, ಈಗ್ಲೂ ಕೂಡ ನಾಡಿನ ಸಂಸ್ಕೃತಿಯ ಪ್ರತಿಬಿಂಬಕ. ವ್ಯತ್ಯಾಸ ಯಾಕೆ ಆಗ್ಬೇಕು ಅಂತ? ಜಸ್ಟ್ ಬಿಕಾಸ್ ಮೀಡಿಯಾ OTT ಇರ್ಲಿಲ್ಲ ಮೇಡಮ್. ತುಂಬಾ ವಿಷಯಗಳು ಮೇಡಮ್ ಬದಲಾಗಿರೋದು. ಇದು ಅನ್ವಾಂಟೆಡ್ ಫ್ರೀಡಮ್ ಆಫ್ ಸ್ಪೀಚ್ ಇದೆಯಲ್ಲ, ಇದನ್ನ ಯಂಗ್ಸ್ಟರ್ಸ್ ಹೆಂಗಂದ್ರೆ ಹಂಗ್ ತಗೊಂಡಿರೋದು. ಇವಾಗ ನೋಡಿ, ಎಕ್ಸಾಂಪಲ್ ನಾನು ಹೇಳೋದು, ಆಗಿನ ಕಾಲದಲ್ಲಿ ಅಣ್ಣವ್ರದೇ ಆಗ್ಲಿ ಅಥವಾ ನೀವ್ ಅಂಬರೀಶ್ ಅವ್ರ ಟೈಮಲ್ಲೇ ಮಾಡೋದಾಯ್ತು ಅಂದ್ರು, ಒಂದು ಜೂನಿಯರ್ ಆರ್ಟಿಸ್ಟ್ ನ ಕೂಡ ಅಷ್ಟು ಕೇವಲವಾಗಿ ಉಡಾಫೆ ಆಗಿ ಮಾತಾಡ್ತಿರ್ಲಿಲ್ಲ. ಅವರೇ ಆಗ್ಲಿ ನಟರೇ ಆಗ್ಲಿ, ಅದೇನೇ ಇದ್ರು ಅದು ಅವರ ಪರ್ಸನಲ್ ಟಾಕ್ ಆಗಿರೋದು 1:1 ಆಗದೆ ಹೊರತು ಹೊರಗಡೆ ಅವ್ನು ಯಾರಾದ್ರೂ ಉಡಾಫೆ ಮಾಡಿದ್ರೆ ಮುಚ್ಚಬಾಯಿ ಅನ್ನೋರು. ಈಗ ಮುಚ್ಚಬಾಯಿ ಅನ್ನೋರು ಇಲ್ಲ. ಅಭಿಮಾನ ಬೈಬಾರ್ದಪ್ಪ, ಬೆಳೆಸ್ಕೋಬೇಕು ಅನ್ನೋದೇ ಒಂದು ಎಲ್ಲೋ ಒಂದ್ ಕಡೆ ಅದ್ರ ನೆರಳಿನಲ್ಲೇ ಈ ಕಪಿಗಳೆಲ್ಲ ಕೂತ್ಕೊಂಡು ಕಮಂಗಿ ಆಟ ಆಡ್ತಾ ಇರೋದು. ನಾ ಹೇಳೋದು, ನೀವು ಒಂದು ಮಾತನ್ನ ಹೇಳಿದಾಗ ಅದನ್ನ ಯಾರು ಹೇಗೆ ಬೇಕೋ ತನ್ನಷ್ಟಕ್ಕೆ ತನ್ನ ಐಕ್ಯೂ ಮಟ್ಟಿಗೆ ಇಂಟರ್ಪ್ರಿಟೇಟ್ ಮಾಡ್ಕೋತಾರೆ.
ಎಲ್ರು ಬುದ್ಧಿವಂತರಾಗಿರ್ಬೇಕು ಅನ್ನೋದಿಲ್ಲ, ಎಲ್ರು ಬುದ್ಧಿವಂತರಾಗಿರ್ಬೇಕು ಅನ್ನೋದಲ್ಲ. ಆದ್ರೆ ಒಂದು ಮಾತನ್ನ ಟ್ರಿಗರ್ ಪಾಯಿಂಟ್ ಅವ್ರು ಮಾಡ್ಲಿಲ್ಲ ಅಂದ್ರೂ ಅವರು ಹಿಂದ್ಗಡೆ ಇರ್ತಾವಲ್ಲ ಪಕ್ಕವಾದಿಗಳು, ಪಟ್ಟ ಪಿಟ್ಟ ಅನ್ಕೊಂಡ್ ಪಕ್ಕದಲ್ಲಿ, ಅವು ಜೋಶಲ್ಲಿ ಒಂದು ಹೆಸರು ಮಾಡೋದಕ್ಕೆ ಹಿಂಗ್ ಮಾಡೋಣ ಅನ್ಕೊಂಡ್ ಶುರು ಮಾಡ್ತಾರೆ. ಇದು ಯಾರು ಒಬ್ರಿಗೂನು ಇಟ್ ಇಸ್ ನಾಟ್ ದಟ್ ನೈದರ್ ದರ್ಶನ್ ನಾರ್ ಸುದೀಪ್ ಇಂಟೆಂಟ್ಸ್ ಟು ಟ್ರಿಗರ್ ಎನಿಬಡಿ. ಸೆಲ್ಫ್ ಫೋಕಸಿಂಗ್ ಇಂಟೆಂಟ್ ಟು ಟ್ರಿಗರ್ ಎನಿಬಡಿ. ಯಾರು ಆಯ್ತು ಹಂಗೆ ಸ್ವೀಕರಿಸ್ಬಿಟ್ಟು ಅವ್ರಿಗೆ ಉದ್ದೇಶ ಇಲ್ಲ. ಆಯ್ತು, ಪ್ರವೋಕ್ ಮಾಡೋದು ಬಟ್ ಅವ್ರು ಗೊತ್ತಾಗೋದಿಲ್ವಾ? ಅಲ್ಲ, ಗೊತ್ತಾಗೋದಿಕ್ಕೆ ಅವ್ರು ಹಿಂಗ್ ಇಂಟರ್ಪ್ರಿಟೇಷನ್ ತಗೋತಾರೆ ಅನ್ನೋದು ಆ ಐಕ್ಯೂ ಲೆವೆಲ್ ನಮ್ದಿದ್ರೆ ತಾನೇ ನಾವ್ ಹಂಗೆ ಯೋಚನೆ ಮಾಡೋದು. ಓಕೆ, ನಾನು ಆ ಐಕ್ಯೂ ಇದ್ದಿದ್ರೆ ಅದನ್ನ ಯೋಚನೆ ಮಾಡ್ತಿದ್ದೆ. ಅದ್ ನನ್ನ ಐಕ್ಯೂ ಸ್ಟ್ಯಾಂಡರ್ಡೇ ಅಲ್ಲ. ಸೊ ಅವ್ರು ಆ ಮಟ್ಟಕ್ಕೆ ಹೋಗಿ ಯೋಚನೆ ಮಾಡಿರಲ್ಲ. ಬಟ್ ಅದನ್ನ ಎನ್ಕ್ಯಾಶ್ ಮಾಡ್ಕೊಳ್ಳೋ ಕಪಿಗಳಿರ್ತಾವ ನೋಡಿ, ಅವನ್ನ ತರಾಟೆಗೆ ತಗೋಬೇಕು ಅಂತ ನಾನು ಹೇಳ್ತಿರೋದು. ಇದು ಬರೀ ಸ್ಟಾರ್ ವಿಷಯಕ್ಕೆ ಅಂತಲ್ಲ. ನೀವು ಸ್ಟಾರ್ ವಿಷಯದಲ್ಲಿ ಜಗಳ ಆಡ್ತೀರಾ, ಬಟ್ ಅದ್ ಕೊನೆಯಲ್ಲಿ ಬಂದು ಎಂಡ್ ಆಗೋದು ಹೆಣ್ಮಕ್ಳ ವಿಷಯಕ್ಕೆ. ಯಾರಪ್ಪನ ಮನೆ ಆಸ್ತಿ, ಎಕ್ಸಾಕ್ಟ್ಲಿ ಯಾರಪ್ಪನ ಮನೆ ಆಸ್ತಿ. ಮೇಡಮ್ ಹೇಳ್ತಿರೋದು ಕರೆಕ್ಟ್ ಆಗಿದೆ. ಇದು ಏನಂತಂದ್ರೆ ನೋಡಿ, ಇವ್ರು ಸ್ಟಾರ್ ಇದನ್ನ ಹೆಣ್ಮಕ್ಳ ಮರ್ಯಾದೆಗೇನೆ. ಎಸ್ ಮೇಡಮ್, ಅವ್ರ ಹೆಂಡತಿ ಬಗ್ಗೆ ಮಾತಾಡು, ಇವ್ರ ಮಕ್ಳ ಬಗ್ಗೆ ಮಾತಾಡು, ಅವ್ರನ್ನೆಲ್ಲ ಕಿಟ್ಕೊಂಡ್ ಬಾರ್ಸು, ಅವ್ರು ಸರಿಗಿಲ್ಲ, ಇವ್ರು ಸರಿಗಿಲ್ಲ, ಗಂಡ್ಸ ಏನ್ರಿ ಮಾನ ಮರ್ಯಾದೆ ಇಲ್ದಲೇ ಇರೋರು.